ಯಾಕೆ ಸುಮ್ಮನೆ ನಿಂತಿದ್ಯಾ? ನಾನು ಹೇಳ್ತಿರೋದು ಅರ್ಥ ಆಗ್ತಿಲ್ಲ ನಿನಗೆ? ಹೆಣ್ಮಕ್ಳು ಅಂದ್ಮೇಲೆ ಸ್ವಲ್ಪ ತಗ್ಗಿ ಬಗ್ಗಿ ನಡೆಯೋದನ್ನ ಕಲಿಬೇಕು. ಅತ್ತೆ, ನಿಜವಾಗ್ಲೂ ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ ಅತ್ತೆ. ಮತ್ತೆ ಮತ್ತೆ ಹೇಳಿದ್ದನ್ನೇ ಹೇಳ್ಬೇಡ. ಕಾಂಪಿಟೇಷನ್ ಮುಗಿಸ್ಕೊಂಡು ಸೀದಾ ಮನೆ ಬರೋದ್ ಬಿಟ್ಟು ಇದಕ್ಕೆ ಯಾಕೆ ಮಾಡ್ಬೇಕಾಗಿತ್ತು? ಗೆದ್ದಿದೀವಿ ಅನ್ನೋ ಖುಷಿಗೆ ಎಲ್ರೂ ಸೇರಿ ಪಾರ್ಟಿ ಮಾಡಿರ್ತಾರೆ ದೊಡ್ಡಮ್ಮ. ಪಾರ್ಟಿಲಿ ಜೋಶ್ಗೆ ಅಂತ ಒಂದೆರಡು ಪೆಗ್ಗು ಜಾಸ್ತಿ ಹಾಕಿರ್ತಾಳೆ ಅಷ್ಟೇ. ಶೋಭಿಕಾ, ಲಕ್ಷ್ಮಿ ಬಗ್ಗೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರಲ್ಲ. ಒಂದು ಮಾತು ತಿಳ್ಕೊಳ್ಳಿ, ಅಕಸ್ಮಾತಾಗಿ ನಾನು ಬೇಕಾದ್ರೂ ತಪ್ಪು ಮಾಡ್ಬಿಡ್ಬೋದು, ಆದರೆ ಲಕ್ಷ್ಮಿ ಖಂಡಿತ ತಪ್ಪು ಮಾಡೋಳಲ್ಲ. ಅವಳು ಸುಮ್ಮನಿದ್ದಾಳೆ ಅಂತ ಎಲ್ಲರೂ ಬಾಯಿ ಬಂದಂಗೆ ಮಾತಾಡ್ತಾ ಇದ್ದೀರಾ? ಮಾವ, ನೀವ್ ಈ ತರ ಸಪೋರ್ಟ್ ಮಾಡ್ಕೊಂಡು ಬಂದಿರೋದಕ್ಕೇನೆ ಅವಳು ಮನ್ಸಿಗೆ ಬಂದಾಗ ಆಡ್ತಿರೋದು. ಈಗ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ, ಜೊತೆಗೆ ಕಾಲೇಜಿಂದನೂ ಹೊರಗಡೆ ಕಳ್ಸಿದ್ದಾರೆ. ಇದನ್ನೆಲ್ಲ ಮಾಡೋದಕ್ಕ ನೀವು ಅವಳ ಕಾಲೇಜಿಗೆ ಸೇರಿಸಿದ್ದು? ಓದು ದಬ್ಬಾಕ್ತೀನಿ ಅಂತ ಹೋದವಳು ಕುಡ್ದು ದಬ್ಬಾಕೊಂಡಿದ್ದಾಳೆ. ಇದರಿಂದ ನಮ್ಮ ಮನೆ ತಾನೇ ಹಾಳಾಗೋದು. ಯಾರ ಮರ್ಯಾದೆನೂ ಹಾಳಾಗಿಲ್ಲ ಅಮ್ಮ. ಲಕ್ಷ್ಮಿ ತಪ್ಪು ಮಾಡಿದ್ರೆ ಅಲ್ವಾ ಮರ್ಯಾದೆ ಹೋಗೋದು? ಲಕ್ಷ್ಮಿ ತಪ್ಪೇ ಮಾಡಿಲ್ಲ. ತಪ್ಪು ಮಾಡಿರೋರು ಸಿಕ್ಕಾಕೊಂಡಿದ್ದು ಆಯ್ತು, ಅವ್ರು ಸಾರಿ ಕೇಳಿರೋ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದು ಆಯ್ತು. ಆದಿ, ಏನೋ ಹೇಳ್ತಾ ಇದೆಯಾ? ಲಕ್ಷ್ಮಿಯಿಂದ ಏನೋ ತಪ್ಪಾಗಿಲ್ವಾ? ಇಲ್ಲಪ್ಪ, ಇದನ್ನ ಮಾಡಿರೋದು ಕಾಲೇಜಿಂದ ಡಿಬಾರ್ ಆಗಿರೋ ಸ್ಟೂಡೆಂಟ್ಗಳು.